ಕನ್ನಡ ಭಾಷಿಗರು ಬಹುಸಂಖ್ಯಾತರಾಗಿರತಕ್ಕಂತಹ ರಾಜ್ಯ ಅದು ಕನ್ನಡ ರಾಜ್ಯ, ಕರ್ನಾಟಕ ರಾಜ್ಯ ಆಗಬಹುದು, ಹೌದು ಅಂತ ಆದದ್ದಾದರೆ, ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂಥ ಈ ರಾಷ್ಟ್ರವನ್ನು ಹಿಂದೂಗಳು ನಾವು ಇದನ್ನು ಹಿಂದೂ ರಾಷ್ಟ್ರ ಅಂತ ಕರೆಯುವುದರಲ್ಲಿ ಯಾವ ತಪ್ಪೂ ಇಲ್ಲ. ಇದನ್ನು ತಪ್ಪು ಅನ್ನುವರು ಹಿಂದೂಗಳು ಬಹುಸಂಖ್ಯಾತರಾಗಿರತಕ್ಕಂತಹ ರಾಷ್ಟ್ರ, ಇತರರಿಗೂ ಅವಕಾಶ ಇದೆ, ಆದರೆ ಹಿಂದೂಗಳು ಬಹುಸಂಖ್ಯಾತರಾಗಿದ್ದುಕೊಂಡು ನಾವು ಇದನ್ನು ಹಿಂದೂ ರಾಷ್ಟ್ರ ಅಂತ ಅನ್ನಬಾರದು ಅನ್ನುವರು ಪ್ರಾಯ ಕನ್ನಡ ಬಹುಸಂಖ್ಯಾತರಾಗಿರತಕ್ಕಂಥ ರಾಜ್ಯವನ್ನು ಕನ್ನಡ ರಾಜ್ಯ ಅಂತ ಕರೆಯಬಾರದು ಅಂತ ಹೇಳ್ತಾ ಇದ್ದಾರೆ ಅಂತ ನಾವು ಭಾವಿಸ್ತೇವೆ. ಯಾಕೆ ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಅವರ ಆಡಳಿತದಲ್ಲಿ ಯಾಕೆ ಈ ಥರ ಧ್ವನಿ ಅಪಸ್ವರ ಬರ್ತಾ ಇದೆ? ಅದೇ ಆಶ್ಚರ್ಯ. ಯಾಕೆ ಅಂತ ಹೇಳಿದರೆ, ಕಾರಣ ಇಲ್ಲದ ಇಂತಹ ಮಾತನಾಡ್ತಾ ಇದ್ದಾರೆ ಅಂತಂದರೆ ಅವರ ಒಳಗಿರತಕ್ಕಂಥ ಭಾವನೆ ಏನು ಅನ್ನೋದು ನಮ್ಗೆ ಸ್ಪಷ್ಟ ಆಗ್ತಾ ಇಲ್ಲ. ನಾವು ಹೇಳಬಹುದಾದಿಷ್ಟೇ, ಹಿಂದೂಗಳನ್ನು ವಿರೋಧಿಸಬೇಕು. ಯಾರ ಓಲೈಕೆನ ಅಥವಾ ಯಾವ ಲಾಭ ಅದನ್ನು ಅವರೇ ಹೇಳಬೇಕು ಹೊರತಾಗಿ ನಾವು ಅದನ್ನು ನಿಶ್ಚಯಿಸಲಿಕ್ಕೆ ಸಾಧ್ಯ ಇಲ್ಲ. ಅವರ ಮನದಂಗೀತ ಏನು ಅನ್ನೋದನ್ನು ಅವರೇ ಬಾಯ್ಬಿಟ್ಟು ಹೇಳಬೇಕು. ಇದು ಹಿಂದೂಗಳಿಗೆ ಯಾವ ಮಟ್ಟಿನ ಅಪಾಯ ಅಂತ ತಮ್ಮನ್ಸುತ್ತಾ? ಒಂದು ಸರ್ಕಾರ ಅನ್ನುವಂತಹದ್ದು ಅದು ಎಲ್ಲರಿಗೂ ಸಂಬಂಧಪಟ್ಟದ್ದು. ಯಾವುದೇ ಜಾತಿ, ಮತ, ಪಂಗಡ ಇವುಗಳನ್ನು ಮಾತ್ರ ಓಲೈಸುವ ಕಾರ್ಯವನ್ನು ಯಾರೂ ಮಾಡಬಾರದು. ಹಾಗೆ ಮಾಡಲಿಕ್ಕೆ ಹೋದರೆ ಅದರಲ್ಲೂ ಕೂಡ ಬಹುಸಂಖ್ಯಾತರನ್ನು ತುಳಿದು ಎಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಸುವ ಕೆಲಸ ನಡೆಯುತ್ತೆ. ಎಲ್ಲ ಅನುದಾನ ಎಲ್ಲವೂ ಕೂಡ ಎಲ್ಲ ವರ್ಗದವರಿಗೂ ದೊರಕಬೇಕು. ಯಾವುದೇ ಒಂದು ವರ್ಗಕ್ಕೆ ಅನ್ಯಾಯ ಆಯಿತು ಅಂತಂದರೆ ನಾವು ಅಲ್ಪಸಂಖ್ಯಾತರಿಗೂ ಕೂಡ ಅನುದಾನ ಕೊಡಬಾರದು ಖಂಡಿತ ಹೇಳ್ತಾ ಇಲ್ಲ. ಎಲ್ಲರಿಗೂ ಕೂಡ ಸಹಾಯವನ್ನು ನೀಡಬೇಕು. ಇದು ಪ್ರಜೆಗಳ ಎಲ್ಲರನ್ನೂ ಕೂಡ ಹಿತವನ್ನು ಕಾಯುವಂತಹ ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೆ ಇರುತ್ತೆ. ಹಾಗಿರುವಾಗ ಒಂದು ಪಕ್ಷವನ್ನು ಮಾತ್ರ, ಒಂದು ಪಂಗಡವನ್ನು ಮಾತ್ರ ಓಲೈಸಿ ಸರ್ಕಾರ ಒಂದು ಮುನ್ನಡೆದದ್ದಾದರೆ, ಮಣಿಪುರದಲ್ಲಿ ಆದಂತಹ ಘಟನೆ ನಾವು ಎಲ್ಲ ಕಾಣ್ತಾ ಇದ್ದೇವೆ. ಬೆಂಕಿಯನ್ನು ಹೊತ್ತಿಸೋದು ಸುಲಭ, ಅದನ್ನು ನಂದಿಸೋದು ಮತ್ತೆ ಸಾಧ್ಯ ಇಲ್ಲ. ಅಂತಹ ಕಾರ್ಯಕ್ಕೆ ಯಾರು ಕೂಡ ಕೈ ಹಾಕಬಾರದು ಅಂತ ನಾವು ಆಶಿಸ್ತೇವೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.